ವೆಂಕಟೇಶ್ ಅಂತ ಯಂಗಡಲ್ಲೇ ಗಾಡಿ ಓಡಿಸೋದು, ಆಟೋ ಓಡಿಸ್ತೀನಿ. ನಾನು ಗಾಡಿ ನಿಲ್ಲಿಸಿ 10 ದಿನಗಳಾಗಿದೆ. 10 ದಿನಗಳಿಂದ ನಮ್ಮ ಕಷ್ಟ ಕೇಳೋರಿಲ್ಲ, ಮಾಡೋರಿಲ್ಲ. ಇದೆ ಯಾವ ಸರ್ಕಾರ ನಮ್ಗೆ ಸ್ಪಂದಿಸಿಲ್ಲ. ನಮ್ಮ ಡ್ರೈವರ್ ತುಂಬ ಕಷ್ಟಪಟ್ಟಿದ್ದಾರೆ. ಇವಾಗ ಗ್ಯಾಸ್ ಬಂದಿರೋದು ನಮ್ಗೆ ತುಂಬ ಖುಷಿ ಆಗ್ತಾಯಿದೆ. ಅದರಿಂದ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ. ಇರೋ ಗಾಡಿಗೆ ಕೊಡಬೇಕು ಅಂತ ನಾವು ಎಷ್ಟು ದಿನ ದೊಡ್ಡಬಳ್ಳಾಪುರದಲ್ಲೆಲ್ಲ ಹಾಕ್ಸ್ಕೊಂಬಂದು ಅಷ್ಟೆಲ್ಲ ಬಾಧೆ ಬಿದ್ದಿದ್ದು. ಯಾರು ನಮ್ಮನ್ನು ಬಂದಕ್ಕೆ ಕೇಳ್ದವ್ರಿಲ್ಲ, ಮಾಡಿದವ್ರಿಲ್ಲ. ಯಾವ ಸರ್ಕಾರದವರು ಯಾವ ರಾಜಕಾರಣಿಗಳು ಬಂದು ನಮ್ಗೆ ಕೇಳ್ದವ್ರಿಲ್ಲ, ಯಾರನ್ನೂ ವಿಚಾರಿಸಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹೇಳ್ಬೇಕಂದ್ರೆ 10-15 ದಿವಸ ಆಗಿತ್ತು ಗ್ಯಾಸ್ ಬಂದು. ಪಾಪ ಆಟೋ ಅವ್ರದ್ದು ಎಲ್ಲರಿಗೂ ಪ್ರಾಬ್ಲಮ್ ಇತ್ತು. ಮನೆ ಬಾಡಿಗೆ, ಸಂಘಗಳು ಎಲ್ಲರಿಗೂ ಪ್ರಾಬ್ಲಮ್, ಫೈನಾನ್ಸ್ಗಳು ಎಲ್ಲ. ಬಟ್ ಇವಾಗ ಗ್ಯಾಸ್ ಬಂದಿದೆ. ಇವಾಗ ನಮಗೆಲ್ಲ ಆಟೋಗಳಿಗೆ ಎಲ್ಲರಿಗೂ ಸಂತೋಷ. ನಾವು ಹೋಗ್ಬಿಟ್ಟು ದೊಡ್ಡಬಳ್ಳಾಪುರದ 2-3 ಸಲ ಆಫೀಸ್ಗೆ ಬಂದಿದ್ದೀನಿ. ಆಮೇಲೆ ನೆಕ್ಸ್ಟ್ ಹೋಗಿ ಗ್ಯಾಸ್ ಇಲ್ಲ ಅಂದ್ಬಿಟ್ಟು ಆಫೀಸ್ಗೆ ಬಂದಿದ್ದೀರಿ. ಆಧಾರ್ ಕಾರ್ಡ್ ಎಲ್ಲ ಕೇಳ್ತಾ ಇದ್ದಾರೆ. ಇವಾಗ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಡಿಸ್ಟಿಕ್ಗೆ ಬಂದಿದೆ. ನಮ್ಮ ಆಟೋ ಅವ್ರಿಗೆಲ್ಲರಿಗೂ ಸಂತೋಷ. ಹಿಂಗೆ ಬರಲಿ, ಎಲ್ಲರಿಗೂ ಸಂತೋಷವಾಗಿರಲಿ, ಎಲ್ಲರಿಗೂ ನಡೀತಾ ಇರಲಿ. ಬಟ್ ಬಾಧೆ ಹೆಂಗೆ ನಡೀತೈತೆ ಯಾರು ಏನು ಕೇಳಲಿಲ್ಲ. ನಮ್ಮ ಕಷ್ಟ ನಾವು ಬಿಡಬೇಕು. ಯಾವ ಲೀಡ್ರು ಯಾರು ಕೌನ್ಸಿಲರ್ಗಳು ಯಾರು ಬಂದು ಕೇಳಲಿಲ್ಲ, ನಮಗೆ ಯಾರು ಕೇಳಲಿಲ್ಲ. ಇವಾಗ ಗ್ಯಾಸ್ ಬಂದೈತೆ, ನಮಗೆಲ್ಲ ಆಟೋಗಳು ಎಲ್ಲ ಸಂತೋಷ. ಹೆಂಗೆ ಬರ್ತಾ ಇರಲಿ, ಎಲ್ಲರಿಗೂ ಸಂತೋಷವಾಗಿರಲಿ. ಎಲ್ಲರ ಮನೆಗಳಿಗೂ ಎಲ್ಲರಿಗೂ ಪ್ರಾಬ್ಲಮ್ಮು ಎಲ್ಲ ಕ್ಲೋಸ್ ಆಗುತ್ತೆ. ಬಾಡಿಗೆಗಳ್ದು, ಮನೆ, ಸ್ಕೂಲ್ದು ಎಲ್ಲ ಇರುತ್ತೆ. ಸಂತೋಷ. ನಿಮ್ಮ ಹೆಸರು? ನಮ್ಮ ಹೆಸರು ಶಾವಲಿ ಬೇಗ. ನಮ್ಮದು ಗ್ಯಾಸ್ ಪ್ರಾಬ್ಲಮ್ ಆಗಿ 13 ದಿನದಿಂದ ಗಾಡಿ ನಿಂತಿದ್ದು. ಬೆಳಗ್ಗೆ ಇವಾಗ 7 ಗಂಟೆಗೆ ಬಂದು ಗ್ಯಾಸ್ ಕಾದಿದ್ದೀವಿ. ಊಟಕ್ಕೂ ಕೂಡ ಸಹಾಯ ಆಗ್ತಾಯಿಲ್ಲ ನಮಗೆ. ಹಂಗೆ ಬಾಧೆ ಆಗೋಗಿದೆ. ಇದಕ್ಕೆ ಏನಾದರೂ ಒಂದು ಪರಿಹಾರ ಬೇಕು. ಜೀವನ ಫುಲ್ ನರಕ ಆಗೋಗಿದೆ. ಲಾಕ್ಡೌನ್ಗಿಂತ ಅಧ್ವಾನ ಆಗಿದೆ ನಮ್ಗೆ ಇವಾಗ. ಅನಿಸ್ತದೆ ನಿಮಗೆ? ಇವಾಗ ನಮಗೆ ಒಂದು ಸ್ವಲ್ಪ ಏನೋ ಉಸಿರು ಬಂದಂಗೆ ಆಗಿದೆ. ಬಟ್ ರೇಟ್ ಇನ್ನೊಂದು ಸ್ವಲ್ಪ ಕಡಿಮೆ ಆದರೆ ಇನ್ನು ಸ್ವಲ್ಪ ಸಹಾಯ ಆಗುತ್ತೆ. ಬಾಡಿಗೆ ಜಾಸ್ತಿ ಆಗಿದ್ರೆ ಯಾರೂ ಕೊಡ್ತಾ ಇಲ್ಲ. ಬಾಡಿಗೆ ಹೇಳ್ತಾ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನಮಸ್ಕಾರ, ನನ್ನ ಹೆಸರು ಹಫೀಜುಲ್ಲಾ. ನಮ್ಮ ಚಿಕ್ಕಬಳ್ಳಾಪುರ ಟೌನು. ಈ ಗ್ಯಾಸ್ಗೆ ನಮಗೆ ಒಂದು 10 ದಿವಸದ ಮೇಲೇ ಪ್ರಾಬ್ಲಮ್ ಇತ್ತು. ಈಗ ಬಂದಿದೆ ಗ್ಯಾಸು. ಈ ಗ್ಯಾಸ್ ಬಂದ ಮೇಲೆ ನಮಗೆ ಸ್ವಲ್ಪ ಸಂತೋಷ ಆಗ್ತಾಯಿದೆ. ಎಲ್ಲರಿಗೂ ಅನುಕೂಲ ಆಗುತ್ತೆ. ಪಾಪ ಈ ಬಡ ನಮ್ಮ ಆಟೋ ಡ್ರೈವರ್ಸ್ ಇರೋದೆಲ್ಲ ಅವ್ರಿಗೆ ಜೀವನ ನಡೆಸೋದು ಭಾರಿ ಕಷ್ಟ. ಅವ್ರ ಹೊಟ್ಟೆಪಾಡಿಗೆ ಏನು ಮಾಡೋಕ್ಕೂ ಸಾಧ್ಯ ಇಲ್ಲ ಸರ್. ಆಟೋ ಬಿಟ್ಟು ಬೇರೆ ಏನು ಅವರಿಗೆ ಕೆಲಸ ಬರೋಲ್ಲ. ಅದರಿಂದ ಆಟೋ ಓಡಿಸ್ತಾ ಇದ್ದೀವಿ. ಸದ್ಯಕ್ಕೆ 10 ದಿವಸದಿಂದ ಆಟೋ ಓಡಿಸ್ಲಿಲ್ಲ. ಈಗ ಗ್ಯಾಸ್ ಬಂದಿದೆ. ನಾಳೆಯಿಂದ ನಾವು ಆಟೋ ಓಡಿಸೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ನನಗೊಬ್ಬನಿಗೆ ಅಲ್ಲ, ಇಡೀ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಎಷ್ಟು ಆಟೋಗಳಿದೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ನನಗೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ಭಾರಿ ಕಷ್ಟ ಇತ್ತು ಸರ್. ನಮ್ಮ ಒಬ್ಬಂದೇ ಅಲ್ಲ ಸರ್, ಸುಮಾರು ಜನದ್ದು ಹಿಂಗೆ ಎಲ್ಲ ಡ್ರೈವರ್ಸಂದು ಭಾರಿ ಕಷ್ಟ ಇತ್ತು. ಪಾಪ ಅವ್ರ ಟೀ ಸಹ ಕುಡಿಯೋಕ್ಕೂ ಅವ್ರ ಹತ್ರ ದುಡ್ಡಿರಲಿಲ್ಲ ಸರ್. ಅಂಥ ಪರಿಸ್ಥಿತಿ ಆಟೋ ಡ್ರೈವರ್ಸ್ ಬಂದಿತ್ತು. ಈಗ ಗ್ಯಾಸ್ ಬಂದಿದೆ, ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಬಂಕಲ್ಲಿ ಎಷ್ಟು ಆಟೋ ಚಾಲಕರು ಏನು ಹೇಳ್ತಾರೆ, ಯಾವ ಥರ ಖುಷಿ ಪಡ್ತಾ ಇದ್ದಾರೆ ಸರ್? ಬಂಕಲ್ಲಿ ಗ್ಯಾಸ್ ಖಾಲಿ 10 ದಿನ ಆಗಿದೆ ಕರೆಕ್ಟಾಗಿ. ಇವಾಗೆಲ್ಲ ಸ್ಟಾಕ್ ಬಂದಿರೋದ್ರಿಂದ ಸ್ವಲ್ಪ ಡ್ರೈವರ್ ಮುಖದಲ್ಲಿ ಸ್ವಲ್ಪ ಸಂತೋಷ ಕಾಣಿಸ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಇವಾಗ ಸ್ಟಾಕ್ ಅನ್ಲೋಡಿಂಗ್ ಆದಮೇಲೆ ಇನ್ನು ಸ್ಟಾರ್ಟ್ ಮಾಡ್ಬೇಕು ಮೋಟ್ರು. ಇನ್ನು ಸ್ವಲ್ಪ ಡ್ರೈವರ್ ಖುಷಿ ಪಡ್ತಾರೆ ಅಷ್ಟೇ ಸರ್. ನೋಡ್ಬೇಕು ಸರ್. ಅಲ್ಲ, ಎಷ್ಟು ಟನ್ ಬಂದಿದೆ ನಿಮಗೆ? 10 ಟನ್ ಬಂದಿದೆ ನಮಗೆ. ಈಗ ಫುಲ್ ಟ್ಯಾಂಕ್ ಕೊಟ್ಟಿರೋದು ಮೆಸೇಜ್ ಹಾಕಿದ್ರೆ 9 ಟನ್ ಆಗಿದ್ದಾರೆ ಸರ್. ಅನ್ಲೋಡಿಂಗ್ ಹಾಕಿದ್ರೆ ಫುಲ್ ಟ್ಯಾಂಕ್ ಆಗ್ತಿದೆ. 20,000 ಟು ಫುಲ್ ಟ್ಯಾಂಕ್ ಆಗುತ್ತೆ. ಯಾವಾಗ ಖಾಲಿ ಆಗುತ್ತೆ ಗೊತ್ತಿಲ್ಲ ಸರ್. ಹೆಂಗೆ ಬರ್ತಾ ಇರಲಿ, ಇನ್ನೂ ಬರುತ್ತೆ ಸರ್. ಇನ್ನು ಮುಂದೆ ಒಂದೇನು ಬರುತ್ತೆ. ಮಿನಿಮಮ್ ಒಂದು 1000 ಆಟೋಗಳು ಫುಲ್ ಟ್ಯಾಂಕ್ ಅಂದರೆ 1,000 ಆಟೋಗೆ ಆಗುತ್ತಾ? 1,500 ಆಟೋಗಳು. 1,500 ಆಟೋ ಆಗುತ್ತೆ. ಗುರುಪ್ರಸಾದ್ ಅಂತ ಮ್ಯಾನೇಜರ್ ಆಗಿ.